ಹೊಗಳುವೆ ರಾಜಾದಿ ರಾಜನೇ ನಿನ್ನ ಮಹಿಮೆಗೂ ನೀನು ಪಾತ್ರನು ಆರಾಧಿಸುವೆವು ನಿನ್ನ ಸ್ತುತಿಸುವೆ ಹೊಗಳುವೆ ರಾಜಾದಿ ರಾಜನೇ ನಿನ್ನ ಮಹಿಮೆಗೂ ನೀನು ಪಾತ್ರನು ಆರಾಧಿಸುವೆ ಆರಾಧಿಸುವೆವು ನಿನ್ನ ಯೇಸುವೆ ಆರಾಧಿಸುವೆವು ನಿನ್ನ ಕರ್ತನೆ ಆರಾಧಿಸುವೆವು ನಿನ್ನ ರಾಜನೇ ಆರಾಧಿಸುವೆವು ನಿನ್ನ ಆರಾಧಿಸುವೆವು ನಿನ್ನ ಯೇಸುವೆ ಆರಾಧಿಸುವೆವು ನಿನ್ನ ಕರ್ತನೆ ಆರಾಧಿಸುವೆವು ನಿನ್ನ ರಾಜನೇ ಆರಾಧಿಸುವೆವು ನಿನ್ನ ಆಮೆನ್ ಸ್ತುತಿಸುವೆ ಹೊಗಳುವೆ ರಾಜಾದಿ ರಾಜನೇ ನಿನ್ನ ಮಹಿಮೆಗೂ ನೀನು ಪಾತ್ರನು ಆರಾಧಿಸುವೆವು ನಿನ್ನ ಆಮೆನ್ ಸ್ತುತಿಸುವೆ ಹೊಗಳುವೆ ರಾಜಾದಿ ರಾಜನೇ ನಿನ್ನ ಮಹಿಮೆಗೂ ನೀನು ಪಾತ್ರನು ಆರಾಧಿಸುವೆವು ನಿನ್ನ ಮಗುನ್ನತನಾದ ಕರ್ತ ನೀನೇ ನಿನ್ನಂತೆ ಬೇರೆ ದೇವರಿಲ್ಲ ಪರಿಶುದ್ಧನಾದ ರಾಜ ನೀನೇ ನಿನಗೆ ಸಮಾನರು ಯಾರು ಇಲ್ಲ ಮಗುನ್ನತನಾದ ಕರ್ತ ನೀನೇ ನಿನ್ನಂತೆ ಬೇರೆ ದೇವರಿಲ್ಲ ಪರಿಶುದ್ಧನಾದ ರಾಜ ನೀನೇ ನಿನಗೆ ಸಮಾನ ಯಾರು ಇಲ್ಲ ನಿತ್ಯಕ್ಕೂ ಜೀವಿಸುವ ನೀತಿ ರಾಜನೇ ನಿತ್ಯ ನಿತ್ಯಕ್ಕೂ ನಿನ್ನ ಸ್ತುತಿಸುವೆ ನಿತ್ಯಕ್ಕೂ ಜೀವಿಸುವ ನೀತಿ ರಾಜನೇ ನಿತ್ಯ ನಿತ್ಯಕ್ಕೂ ನಿನ್ನನ್ನು ಸ್ತುತಿಸುವೆ ಸ್ತುತಿಸುವೆ ಹೊಗಳುವೆ ಆಮೆನ್ ಮಹಿಮೆಗೂ ನೀನು ಪಾತ್ರನು ಆರಾಧಿಸುವೆವು ನಿನ್ನ ಸ್ತುತಿಸುವೆ ಹೊಗಳುವೆ ಆಮೆನ್ ಮಹಿಮೆಗೂ ನೀನು ಪಾತ್ರನು ಆರಾಧಿಸುವೆ ನಿನ್ನ ಆರಾಧಿಸುವೆವು ನಿನ್ನ ಯೇಸುವೆ ಆರಾಧಿಸುವೆವು ನಿನ್ನ ಕರ್ತನೆ ಆರಾಧಿಸುವೆವು ನಿನ್ನ ರಾಜನೇ ಆರಾಧಿಸುವೆವು ನಿನ್ನ ಆರಾಧಿಸುವೆವು ನಿನ್ನ ಯೇಸುವೆ ಆರಾಧಿಸುವೆವು ನಿನ್ನ ಕರ್ತನೆ ಆರಾಧಿಸುವೆವು ನಿನ್ನ ರಾಜನೇ ಆರಾಧಿಸುವೆವು ನಿನ್ನ ಸ್ತುತಿಸುವೆ ಹೊಗಳುವೆ ರಾಜಾದಿ ರಾಜನೇ ನಿನ್ನ ಮಹಿಮೆಗೂ ನೀನು ಪಾತ್ರನು ಆರಾಧಿಸುವೆವು ನಿನ್ನ ಪರಾಕ್ರಮಿಯಾದ ರಾಜ ನೀನೇ ನನಗೂ ಜಯವನ್ನು ನೀಡಿದಾತನೇ ಭಯಂಕರನಾದ ಕರ್ತ ನೀನೇ ಮಗತ್ತುಗಳನ್ನು ಮಾಡಿದಾತನೇ ಪರಾಕ್ರಮಿಯಾದ ರಾಜ ನೀನೇ ನನಗೂ ಜಯವನ್ನು ನೀಡಿದಾತನೇ ಭಯಂಕರನಾದ ಕರ್ತ ನೀನೇ ಮಗತ್ತುಗಳನ್ನು ಮಾಡಿದಾತನೇ ಸೈತಾನ ತಲೆಯನ್ನು ಜಯಿಸಿದಾತನೇ ಮರಣಗೆಟ್ಟವನೇ ನಿನ್ನ ಸ್ತುತಿಸುವೆ ಸೈತಾನ ತಲೆಯನ್ನು ಜಯಿಸಿದಾತನೇ ಮರಣಗೆಟ್ಟವನೇ ನಿನ್ನ ಸ್ತುತಿಸುವೆ ಸ್ತುತಿಸುವೆ ಹೊಗಳುವೆ ಎಲ್ಲರೂ ಸಪ್ತವಾಗಿ ಸಂತೋಷವಾಗಿ ಕರಗಳನ್ನು ತಟ್ಟಿ ಆರಾಧಿಸೋಣ ಪಾತ್ರನು ಆಮೆನ್ ಹೊಗಳುವೆ ರಾಜಾದಿ ರಾಜನೇ ನಿನ್ನ ಮಹಿಮೆಗೂ ನೀನು ಪಾತ್ರನು ಆಮೆನ್
ಆರಾಧಿಸುವೆವು ನಿನ್ನ ರಾಜ ಆರಾಧಿಸುವೆವು ನಿನ್ನ ಹೇಳೋಣ ಆರಾಧಿಸುವೆವು ನಿನ್ನ ಯೇಸುವೆ ಆರಾಧಿಸುವೆವು ನಿನ್ನ ಕರ್ತನೆ ಆರಾಧಿಸುವೆವು ನಿನ್ನ ರಾಜನೇ ಆರಾಧಿಸುವೆವು ನಿನ್ನ ಇನ್ನೊಂದು ಸಾರಿ ಆರಾಧಿಸುವೆವು ನಿನ್ನ ಯೇಸುವೆ ಆರಾಧಿಸುವೆವು ನಿನ್ನ ಕರ್ತನೆ ಆರಾಧಿಸುವೆವು ನಿನ್ನ ರಾಜನ್ ಆರಾಧಿಸುವೆವು ನಿನ್ನ ಸ್ತುತಿಸುವೆ ಹೊಗಳುವೆ ಆಮೆನ್ ರಾಜನೇ ನಿನ್ನ ಮಹಿಮೆಗೂ ನೀ ಪಾತ್ರನು ಆರಾಧಿಸುವೆವು ನಿನ್ನ ಆರಾಧಿಸುವೆವು ನಿನ್ನ ಯೇಸುವೆ ಆರಾಧಿಸುವೆವು ನಿನ್ನ ಕರ್ತನೆ ಆರಾಧಿಸುವೆವು ನಿನ್ನ ರಾಜನೇ ಆರಾಧಿಸುವೆವು ನಿನ್ನ ಹೇಳೋಣ ಆರಾಧಿಸುವೆವು ನಿನ್ನ ಯೇಸುವೆ ಆರಾಧಿಸುವೆವು ನಿನ್ನ ಕರ್ತನೆ ಆರಾಧಿಸುವೆವು ನಿನ್ನ ರಾಜನೇ ಆರಾಧಿಸುವೆವು ನಿನ್ನ ಓ ಆರಾಧಿಸುವೆವು ನಿನ್ನ ದೇವರೇ ನಿನ್ನನ್ನೇ ಆರಾಧಿಸುವೆ ಸ್ವಾಮಿ ಆರಾಧಿಸುವೆವು ನಿನ್ನ ರಾಜ ಆರಾಧಿಸುವೆವು ನಿನ್ನ ಓ ಆರಾಧಿಸುವೆವು ನಿನ್ನ ಯೇಸುವೆ ಆರಾಧಿಸುವೆವು ನಿನ್ನ ಕರ್ತನೆ ಆರಾಧಿಸುವೆವು ನಿನ್ನ ರಾಜ ಆರಾಧಿಸುವೆವು ನಿನ್ನ ಸ್ತುತಿಸುವೆ ಹೊಗಳು ಎಲ್ಲರೂ ಸ್ತುತಿಸೋಣ ಕರಗಳನ್ನು ತಟ್ಟಿ ಕೃಪೆಯಿಂದ ದೇವರೇ ನಿಮ್ಮನ್ನು ಸ್ತುತಿಸ್ತಾ ಇದುವೆ ಸ್ವಾಮಿ ನನ್ನ ಆರಾಧನೆಗೆ ಯೋಗ್ಯನು ನೀನು ಮಾತ್ರನೇ ನನ್ನ ಸ್ತುತಿಗೆ ಯೋಗ್ಯನು ನೀನು ಮಾತ್ರನೇ ನಿಮ್ಮನ್ನೇ ಸ್ತುತಿಸ್ತಾ ಇದುವೆ ಸ್ವಾಮಿ ಆರಾಧಿಸುವೆವು ನಿನ್ನ ಕರ್ತನೆ ಆರಾಧಿಸುವೆವು ನಿನ್ನ ರಾಜನೇ ಆರಾಧಿಸುವೆವು ನಿನ್ನ ಆರಾಧಿಸುವೆವು ನಿನ್ನ ಯೇಸುವೆ ಆರಾಧಿಸುವೆವು ನಿನ್ನ ಕರ್ತನೆ ಆರಾಧಿಸುವೆವು ನಿನ್ನ ರಾಜನೇ ಆರಾಧಿಸುವೆವು ನಿನ್ನ ಸ್ತುತಿಸುವೆ ಆಮೆನ್ ಹೊಗಳುವೆ
ಹೃದಯದಿಂದ ಆರಾಧಿಸೋಣ. ದೇವರೇ, ನನ್ನ ಆರಾಧನೆಗೆ ಯೋಗ್ಯನು ನೀನು ಮಾತ್ರನೇ ಸ್ವಾಮಿ. ದೇವರೇ, ಕೋಟಾನ ಕೋಟಿ ತೂದರುಗಳು ನಿಮ್ಮನ್ನು ಆರಾಧಿಸುವ ಈ ಸಮಯದಲ್ಲಿ ಸ್ವಾಮಿ ದೇವರೇ, ಈ ಲೋಕದಲ್ಲಿ ಜೀವಿಸುವ ನಾವು ನಿಮ್ಮ ನಾಮವನ್ನು ಸ್ತುತಿಸ್ತಾ ಇವೆ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೀವಿ ಸ್ವಾಮಿ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ ನಿನ್ನ ಶಿಲುಬೆಯ ದೃಷ್ಟಿಸಿ ನಿನ್ನ ಶಿಲುಬೆಯ ದೃಷ್ಟಿಸಿ ನಿನ್ನ ಪಾದದಲ್ಲಿ ಮೊನಕಾಲೂರಿ ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ ಆಮೆನ್. ನಿನ್ನ ಪಾದದಲ್ಲಿ ಮೊನಕಾಲೂರಿ ಹೃದಯದಿಂದ ನಿನ್ನನ್ನು ಸ್ತುತಿಸಿ ಆಮೆನ್. ಎಲ್ಲ ಕರಗಳನ್ನು ಎತ್ತಿ ಆಮೆನ್. ಆತ್ಮ ಸ್ವರೂಪನೇ ನಿನ್ನ ಶಿಲುಬೆಯ ದೃಷ್ಟಿಸಿ ನಿನ್ನ ಶಿಲುಬೆಯ ದೃಷ್ಟಿಸಿ ಬಲಪಡಿಸೋ ನನ್ನ ಆತ್ಮವಾ ಸೋಲುಬಿದ್ದ ಕೈಗಳ ನಡುಗುವ ಮೊನಕಾಲ ಪ್ರತಿ ನಿಮಿಷವು ನಿನ್ನ ಪ್ರಾರ್ಥಿಸು ಆತ್ಮದಿಂದ ಬಲಪಡಿಸು ನನ್ನ ಆತ್ಮವಾ ಸೋಲುಬಿದ್ದ ಕೈಗಳ ನಡುಗುವ ಮೊನಕಾಲ ಪ್ರತಿ ನಿಮಿಷವು ನಿನ್ನ ಪ್ರಾರ್ಥಿಸು ಆತ್ಮದಿಂದ ಆರಾಧನೆ ಆರಾಧನೆ ಆಮೆನ್. ಆತ್ಮ ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ ನಿನ್ನ ಶಿಲುಬೆಯ ದೃಷ್ಟಿಸಿ ನಿನ್ನ ಶಿಲುಬೆಯ ದೃಷ್ಟಿಸಿ ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಬಲಿ ನೂತನ ಕೃಪೆಯಿಂದ ಹೊಸ ವರಗಳಿಂದ ಈ ದಿನವು ನಡೆಸು ಪರಿಶುದ್ಧ ಆತ್ಮದಿಂದ ಹೇಳೋಣ. ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಬಲಿ ನೂತನ ಕೃಪೆಯಿಂದ ಹೊಸ ವರಗಳಿಂದ ಈ ದಿನವು ನಡೆಸು ಪರಿಶುದ್ಧ ಆತ್ಮದಿಂದ ಆರಾಧನೆ
ಆತ್ಮಸ್ವರೂಪನೇ ನಿನಗೆ ಆರಾಧನೆ. ನಮ್ಮ ಮಧ್ಯದಲ್ಲಿ ವಾಸಿಸುವ ಕರ್ತನೆ ನಿಮಗೆ ಆರಾಧನೆ. ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಪಾದದಲ್ಲಿ ಮೊಣಕಾಲೂರಿ ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ, ನಿನ್ನ ಪಾದದಲ್ಲಿ ಮೊಣಕಾಲೂರಿ ಯೇಸುವೇ, ನಿನ್ನ ಹೃದಯದಿಂದ ನಿನ್ನನ್ನು ಸ್ತುತಿಸಿ. ಆಮೆನ್. ಆರಾಧನೆ ಆರಾಧನೆ ಆತ್ಮಸ್ವರೂಪನೇ ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ. ಕರಗಳನ್ನು ಎತ್ತಿ ಆರಾಧನೆ ಪೂರ್ಣ ಹೃದಯದಿಂದ ಆತ್ಮ ಸ್ವರೂಪನೇ ನಿನ್ನ ಶಿಲುಬೆಯ ದೃಷ್ಟಿಸಿ. ಆಮೆನ್. ನಿನ್ನ ಪಾದದಲ್ಲಿ ಮೊಣಕಾಲೂರಿ ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ. ಹೇಳೋಣ, ನಿನ್ನ ಪಾದದಲ್ಲಿ ಮೊಣಕಾಲೂರಿ. ಹೌದು ಸ್ವಾಮಿ, ಹೃದಯದಿಂದ ನಿನ್ನನ್ನು ಸ್ತುತಿಸಿ. ಆರಾಧನೆ ಆರಾಧನೆ ನಿನ್ನ ಶಿಲುಬೆಯ ದೃಷ್ಟಿಸಿ. ಆಮೆನ್. ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ. ಹೌದು ಸ್ವಾಮಿ, ದೇವರೇ ನಿಮ್ಮ ಶಿಲುಬೆಯ ನೆರಳಲ್ಲಿ ಸ್ವಾಮಿ, ಓ ದೇವರೇ ನಮ್ಮನ್ನು ಮರೆತು ಕಾಪಾಡಿ ನಡೆಸಿ ಸ್ವಾಮಿ. ದೇವರೇ ನಿಮ್ಮ ಶಿಲುಬೆಯನ್ನು ನಾವು ನೋಡುತ್ತಾ ಇದ್ದೀವಿ. ದೇವರೇ ನಿಮ್ಮ ಶಿಲುಬೆಯನ್ನು ನೋಡಿ ನಾವು ಜೀವಿತದಲ್ಲಿ ಮುಂದೆ ಹೋಗಬೇಕು ಸ್ವಾಮಿ. ಈ ಲೋಕವನ್ನು ನೋಡಿದರೆ ನಾನು ಸೋತು ಹೋಗುವೆನು ಸ್ವಾಮಿ. ಈ ಲೋಕದಲ್ಲಿ ಇರುವ ಈ ಕಷ್ಟಗಳು, ಈ ಲೋಕದಲ್ಲಿ ಇರುವ ಈ ಕಷ್ಟಗಳು, ಭಾರಗಳು, ಈ ಲೋಕವನ್ನು ನೋಡಿದರೆ ನಾನು ಸೋತು ಹೋಗುತ್ತೇನೆ ಸ್ವಾಮಿ. ಆದರೆ ಈ ದೇವರೇ ಈ ಪ್ರಶ್ನೆಗಳು, ಈ ದೇವರೇ ಈ ಕಷ್ಟಗಳು ನೆರೆದಿರುವ ಈ ಲೋಕದಲ್ಲಿ ನಾನು ನಿನ್ನ ಶಿಲುಬೆಯನ್ನು ನೋಡಿ ಮುಂದೆ ಹೋಗುವೆನು. ಎಷ್ಟು ಜನರಿಗೆ ಹೇಳಕ್ಕಾಗುತ್ತೆ, ನಾನು ನಿಮ್ಮ ಶಿಲುಬೆಯನ್ನು ನೋಡಿ ಮುಂದೆ ಹೋಗುವೆನು. ನಿಮ್ಮ ಶಿಲುಬೆಯನ್ನು ನೋಡುತ್ತಾ ಇದ್ದೀವಿ ಸ್ವಾಮಿ. ನಮ್ಮ ದೃಷ್ಟಿಯಲ್ಲಿ ನಿಮ್ಮ ಶಿಲುಬೆಯನ್ನು ಇಟ್ಟು ನಾವು ಮುಂದೆ ಹೋಗುತ್ತೀವಿ ಸ್ವಾಮಿ. ಪ್ರತಿಯೊಬ್ಬರನ್ನು ಕಾಪಾಡಿ, ಪ್ರತಿಯೊಬ್ಬರನ್ನು ಅನುಗ್ರಹಿಸಿ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಳ್ಕೊಳ್ತೀವಿ ತಂದೆಯೇ. ಹಲ್ಲೆಲೂಯಾ. ನೀತಿವಂತನಾಗಿ ಜೀವಿಸುವ ಒಂದು ಮನುಷ್ಯನು, ಆಮೆನ್, ಹಲ್ಲೆಲೂಯಾ,
ನೀತಿವಂತನಾಗಿ ಜೀವಿಸುವ ಮನುಷ್ಯನಿಗೆ ಜೀವಿತದಲ್ಲಿ ಕಷ್ಟಗಳು ಏನಕ್ಕೆ ಬರಬೇಕು? ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ನಾವು ಕೇಳಕ್ಕೆ ಇಷ್ಟ ಆಗುತ್ತಲ್ವಾ? ನಾನು ನೀತಿವಂತನಾಗಿ ಜೀವಿಸುತ್ತೇನೆ. ನಾನು ನೀತಿವಂತನಾಗಿ ಜೀವಿಸುವಾಗ ನನ್ನ ಜೀವಿತದಲ್ಲಿ ಏನಕ್ಕೆ ಕಷ್ಟ ಬರಬೇಕು? ಆಮೇಲೆ ಹಲ್ಲೆಲೂಯ. ನೀತಿವಂತನಾಗಿ ಜೀವಿಸುವುದರಿಂದ ಜೀವಿತದಲ್ಲಿ ಕಷ್ಟ ಬರುವುದಿಲ್ಲ ಅಂತ ದೇವರು ಹೇಳಿಲ್ಲ. ಆಮೇಲೆ ಹಲ್ಲೆಲೂಯ. ಯೋಗನಾನ್ ಬರೆದಿರುವ ಸುವಾರ್ತೆ 16ನೇ ಅಧಿಕಾರ 33ನೇ ವಾಕ್ಯ ಓದಿದರೆ ಅಲ್ಲಿ ದೇವರು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ಲೋಕ ಕೊನೆಯ ನಿಮಿಷವರೆಗೂ ನಿಮಗೆ ಜೀವಿತದಲ್ಲಿ ಕಷ್ಟಗಳು ಇದೆ. ಓದೋಣ 16:33. ನನ್ನಲ್ಲಿ ನಿಮಗೆ ಸಮಾಧಾನ ಉಂಟಾಗುವಂತೆ ಇವುಗಳನ್ನು ನಿಮಗೆ ಹೇಳುತ್ತೇನೆ. ಲೋಕದಲ್ಲಿ ನಿಮಗೆ ಸಂಕಟಗಳು ಇರುವುದು, ಆದರೆ ಧೈರ್ಯವಾಗಿ ಇರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯ. ಈ ಲೋಕವನ್ನು ಜಯಿಸಿರುವ ಕರ್ತನು ನಮಗೂ ಹೇಳ್ತಾ ಇದ್ದಾನೆ, ನಿಮಗೂ ಲೋಕದಲ್ಲಿ ಇರುವವರೆಗೂ ಸಂಕಟಗಳಿದೆ. ಆಮೇನ್, ಹಲ್ಲೆಲೂಯ. ಕಷ್ಟಗಳು ಇದೆ, ತೊಂದರೆಗಳು ಇರುತ್ತೆ. ಆಮೇನ್. ತೊಂದರೆಗಳು ಬರುವುದಿಲ್ಲ ಅಂತ ಹೇಳಿಲ್ಲ, ಆದರೆ ನಿಮಗೂ ಸಮಾಧಾನ ಉಂಟಾಗುವುದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನನ್ನಲ್ಲಿ ನಿಮಗೂ ಸಮಾಧಾನ ಉಂಟಾಗುವುದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಆಮೇನ್, ಹಲ್ಲೆಲೂಯ. ಯೇಸು ಸ್ವಾಮಿ ಈ ಲೋಕವನ್ನು ನಮಗೋಸ್ಕರ ಜಯಿಸಿರುವುದರಿಂದ, ಆತನು ನಮ್ಮ ಜೊತೆ ಇರುವುದರಿಂದ ಈ ಲೋಕದಲ್ಲಿ ಬರುವ ಎಲ್ಲ ಕಷ್ಟಗಳಲ್ಲಿಯೂ ನಾನು ಬಿತ್ತು ಹೋಗುವುದಿಲ್ಲ. ಆಮೇನ್, ಹಲ್ಲೆಲೂಯ. ನಾನು ನೀತಿವಂತನಾಗಿ ಜೀವಿಸುವುದರಿಂದ, ಯೇಸು ಸ್ವಾಮಿ ನನ್ನ ಜೊತೆ ಇರುವುದರಿಂದ, ಆತನು ಹೇಳಿರುವ ವಾಕ್ಯ ಪ್ರಕಾರ ಈ ಲೋಕದಲ್ಲಿ ನನ್ನ ಜೀವಿತದಲ್ಲಿ ಕಷ್ಟಗಳು ಬಂದರೂ ನಾನು 7 ಸಾರಿ ಬಿದ್ದನು, ನಾನು ತಿರುಗಿ ನಾನು ಎತ್ತುತ್ತೇನೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರಬಹುದು, ನಮ್ಮ ಜೀವಿತದಲ್ಲಿ ತೊಂದರೆಗಳು ಬರಬಹುದು, ಕಾಯಿಲೆ ಬರಬಹುದು, ರೋಗಗಳು ಬರಬಹುದು, ಆದರೆ ನಾನು ಬಿತ್ತು ಹೋಗುವುದಿಲ್ಲ, ನಾನು ಎತ್ತುತ್ತೇನೆ. ಆಮೇನ್, ಹಲ್ಲೆಲೂಯ. ಎಷ್ಟು ಸಾರಿ? 1 ಸಾರಿ 2 ಸಾರಿ ಅಲ್ಲ, 7 ಸಾರಿ ಬಿತ್ತಳು, ನಾನು ಮತ್ತೆ ಎತ್ತುತ್ತೇನೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಈ ಬೈಬಲಲ್ಲಿ ನೋಡುವಾಗ 1-2 ದೇವರದು ಮನುಷ್ಯರನ್ನು ನೋಡುವಾಗ, ಈ ಯೋಬುವನ್ನ ಜೀವಿತವನ್ನು ನೋಡುವಾಗ ಆತನ ಜೀವಿತದಲ್ಲಿ ಕಷ್ಟಗಳು ಬಂದಳು. ಆಮೇನ್, ಬಂದಿತ್ತಾ ಇಲ್ವಾ? ಆಮೇನ್, ಹಲ್ಲೆಲೂಯ. ಈ ಯೋಬು ಜೀವಿತದಲ್ಲಿ ಆತನು ಅನುಭವಿಸಿರುವ ಕಷ್ಟಗಳು ತರ ನಮ್ಮ ಜೀವಿತದಲ್ಲಿ 5% ಆಮೇನ್ ನಾವು ಅನುಭವಿಸಕ್ಕೂ ಸಾಧ್ಯನೇ ಇಲ್ಲ. ಆಮೇನ್, ಹಲ್ಲೆಲೂಯ. ಅದರಲ್ಲಿ 5% ಅಲ್ಲ, 1% ಬಂದ್ರೆ ಸಾಕು ನಮಗೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ನಾವು 1000 ಕ್ವಶ್ಚನ್ ಕೇಳ್ತೀವಿ. ಆಮೇನ್. ಆತನು ಹೇಳಿದ, ದೇವರೇ ನೀನು ಕೊಟ್ಟಿದೀಯಾ, ನೀನು ತಗೊಂಡಿದ್ದೀಯಾ. ಆಮೇನ್, ಅಷ್ಟೇ. ನಾವಂದ್ರೆ 1000 ಹೇಳ್ತೀವಿ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ನೀನು ಏನಕ್ಕೂ ಕೊಡಬೇಕು, ನೀನು ತಗೊಳ್ಳೋದಂದ್ರೆ ಏನಕ್ಕೂ ಕೊಡಬೇಕು. ಆಮೇನ್, ಹೌದಾ ಇಲ್ವಾ? ಹೌದಾ ಇಲ್ವಾ? ನಾವು ಕೇಳ್ತೀವಿ. ಆಮೇನ್, ಹಲ್ಲೆಲೂಯ. ಆದರೆ ಯೋಬು ಜೀವಿತದಲ್ಲಿ ಯೋಬು ಆತನನ್ನು ನೋಡಿ, ದೇವರನ್ನು ನೋಡಿ ಕೇಳಿಲ್ಲ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಆತನು ಕಷ್ಟಗಳಲ್ಲಿ ಹೋಗುವಾಗನು ದೇವರಿಗೂ ವಿರೋಧವಾಗಿ ಒಂದು ಹೇಳಿಲ್ಲ. ಆಮೇನ್. ಕೆಲ ಸಮಯದಲ್ಲಿ ಆತನು ಆತನ ಮನಸ್ಸು ವ್ಯಾಕುಲದಿಂದ ಕೆಲವೊಂದು ಮಾತುಗಳು ಹೇಳ್ತಾನೆ, ಆದರೂ ಆತನು ನಂಬಿಕೆ ದೇವರ ಮೇಲೆ ಇಟ್ಟಿದ. ಆಮೇನ್, ಹಲ್ಲೆಲೂಯ. ಏನಾಯ್ತು? ಕೆಲ ದಿನಗಳು ಹೋಗದ ಮೇಲೆ ಆತನ ಜೀವಿತ
ತಿರುಗಿ ಬಂದಿದ್ದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ನಮ್ಮ ನೀತಿವಂತರಾಗಿ ಜೀವಿಸುವ ದೇವರದು ಮಕ್ಕಳದು ಆಶೀರ್ವಾದ. ಆಮೆನ್, ಹಲ್ಲೆಲೂಯಾ. ಎಲ್ಲರಿಗೂ ನೀತಿವಂತರಾಗಿ ಜೀವಿಸುವವರಿಗೂ ಕಾಯಿಲೆ ಬರುತ್ತೆ. ಆಮೇನ್, ಕಷ್ಟಗಳು ಬರುತ್ತೆ. ನಮಗೆ ಏನು ನಂಬಿಕೆ? ಆಮೇನ್. ಈ ಲೋಕ ಮನುಷ್ಯರಿಗೂ ನಮಗೂ ಏನು ವ್ಯತ್ಯಾಸ ಅಂದ್ರೆ, ಅವ್ರಿಗೂ ಒಂದು ನಂಬಿಕೆ ಇರುವುದಿಲ್ಲ. ಅಯ್ಯೋ ಏನಾಗುತ್ತೋ, ಅಯ್ಯೋ ಏನಾಗುತ್ತೋ, ಈ ಕಾಯಿಲೆ ಏನಾಗುತ್ತೋ, ಈ ಕಷ್ಟಗಳು ಏನಾಗುತ್ತೋ, ಈ ಸಾಲ ತೊಂದರೆಯಿಂದ ನಾನು ಮುಂದೆ ಹೋಗಕ್ಕೆ ಆಗುತ್ತೋ ಇಲ್ವೋ, ಅಯ್ಯೋ ನನ್ನ ಜೀವಿತ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ನಮಗೂ ಗೊತ್ತು, ನಮ್ಮ ಜೀವಿತ ನಾನು ಸೋತು ಹೋಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು 7 ಸಾರಿ ಬಿತ್ತಳು ನಾನು ತಿರುಗಿ ಎತ್ತಿದ್ದೇನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬು ಜೀವಿತದಲ್ಲಿ ಅಷ್ಟು ಕಷ್ಟಗಳು ಅನುಭವಿಸಿದರನು ಆತನು ಆ ಜೀವಿತವನ್ನು ದೇವರು ವಾಪಸ್ಸು ತಿರುಗಿ ಕೊಟ್ಟರು. ಆಮೆನ್, ಹಲ್ಲೆಲೂಯಾ. ದಾವೀದನನ್ನು ನೋಡುವಾಗ ದಾವೀದನನ್ನು ಅನೇಕ ಸಾರಿ ಅವನು ಬಿತ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ವಿರೋಧವಾಗಿ ಅನೇಕ ಸಾರಿ ಅವನು ತಪ್ಪು ಮಾಡಿದ್ದಾನೆ. ಆತನು ತಪ್ಪು ಮಾಡುವಾಗ ದೇವರು ಅವನಿಗೂ ತಿಳಿಸುವಾಗ ಆತನು ಇಮ್ಮಿಡಿಯೇಟ್ ತನ್ನನ್ನು ತಗ್ಗಿಸಿಕೊಂಡು ದೇವರ ಮುಂದೆ ಕ್ಷಮೆ ಕೇಳಿ ದೇವರ ಹತ್ರ ಏನ್ ಮಾಡ್ತಾನೆ, ಒಂದು ರಿಲೇಷನ್, ಆ ಪ್ರೀತಿಯಿಂದ ದೇವರ ಹತ್ರ ಬಂದ್ಬಿಡುತ್ತಾನೆ. ಆಮೆನ್, ಹಲ್ಲೆಲೂಯಾ. ತಪ್ಪು ಮಾಡ್ತಾನೆ, ದೇವರು ನೀನು ಮಾಡಿರುವುದು ತಪ್ಪೊಂದು ಹೇಳ ತಕ್ಷಣನೇ ಆತನು ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ. ಆಮೆನ್, ಹಲ್ಲೆಲೂಯಾ. ಆದ್ದರಿಂದ ಆತನ ಜೀವಿತದಲ್ಲಿ ಎಷ್ಟು ಕಷ್ಟಗಳು ಬಂದ್ರು, ಆಮೆನ್, ಅವನು ಆ ರಾಜವಾಗಿ ಅರಸನಾಗಿ ಅವನು ದೇವರು ಅವನು ಆರಿಸಿಕೊಳ್ಳುವಾಗ ಅವನಿಗೂ ವಿರೋಧವಾಗಿ ಸೌಲು ರಾಜವಾಗಿ ಅರಸನಾಗಿ ಇತ್ತ ಸೌಲು ಎತ್ತನು. ಆಮೆನ್. ಅವನಿಗೂ ವಿರೋಧವಾಗಿ ಎತ್ತದ ಮೇಲೇನು ಸೌಲು ಕೈಯಿಂದ ದಾವೀದನಿಗೂ ಯಾವುದು ಕಷ್ಟಗಳು, ಯಾವುದು ತೊಂದರೆಗಳು ದೇವರು ಅವನಿಗೂ ಅನುವಾದ ಕೊಟ್ಟಿಲ್ಲ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಪ್ರಯತ್ನ ಪಡ್ತಾ ಇದ್ದಾನೆ ಸೌಲು, ಏನಾಂದ್ರ ಮಾಡಿ ಈ ದಾವೀದನನ್ನು ಕೊನ್ನಾಕ್ಬೇಕು, ಸಾಯಿಸ್ಬೇಕು. ಆಮೆನ್, ದಾವೀದನನ್ನು ಸಾಯಿಸ್ಬಿಡ್ಬೇಕು, ಯಾಕಂದ್ರೆ ಇವನು ಇತ್ತರೆ ನನಗೆ ತೊಂದರೆವು. ಆಮೆನ್, ಹಲ್ಲೆಲೂಯಾ. ಏನೇನೋ ಮಾಡ್ತಾ ಇದ್ದಾನೆ. ಆತನ ದೇವರು ಆತನ ಕೈಯಲ್ಲಿ ಒಪ್ಪಿಕೊಟ್ಟಿಲ್ಲ. ಆಮೆನ್, ಒಪ್ಪಿಸಿಲ್ಲ. ಹಲ್ಲೆಲೂಯಾ. ದಾವೀದನು ಹೇಳ್ತಾ ಇದ್ದಾನೆ, ಸೌಲನ್ನು ನೋಡಿ ನಿಮಗೂ ನಮಗೂ 1 ಅಡಿ ಗ್ಯಾಪ್ ಇತ್ತು ಅಷ್ಟೇ. ಆಮೆನ್, ಹಲ್ಲೆಲೂಯಾ. ಅಷ್ಟೇ ದೂರ, ನನಗೂ ನಿಮಗೂ 1 ಫೀಟ್. ಹಲ್ಲೆಲೂಯಾ, ಅಷ್ಟೇ ಡಿಸ್ಟೆನ್ಸ್ ಇತ್ತು. ಆತರನ್ನು ದೇವರು ನನ್ನನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ದಾವೀದು ನೀತಿವಂತನಾಗಿ ಜೀವಿಸಿರುವವನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೀತಿವಂತರಾಗಿ ಜೀವಿಸುವಾಗ ನಾವು ಎಷ್ಟು ಸಾರಿ ಬಿತ್ತರಲು ನಾವು ತಿರುಗಿ ದೇವರು ನಮ್ಮನ್ನು ಎತ್ತುತ್ತಾನೆ. ಆಮೆನ್, ಹಲ್ಲೆಲೂಯಾ. ಯೋಸೇಫನ ಜೀವಿತವನ್ನು ನೋಡುವಾಗ ನಮಗೆಲ್ಲರಿಗೂ ಗೊತ್ತು. ಹಲ್ಲೆಲೂಯಾ. ಆತನ ಜೀವಿತದಲ್ಲಿ ಜೊತೆ ಹುಟ್ಟಿರುವವರು ಎಲ್ಲರೂ ಅವನಿಗೆ ವಿರೋಧವಾಗಿ ಎತ್ತು ನಿಂದರು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಂತ ಸಹೋದರಗಳು ಆತನನ್ನು ಸಾಯಿಸೋಕ್ಕೂ ಟ್ರೈ ಮಾಡಿದ್ರು. ಆಮೆನ್, ಪ್ರಯತ್ನ ಪಟ್ಟರು, ಆದರೂ ನಡೆದಿಲ್ಲ. ಯಾಕಂದ್ರೆ ಒಂದು ಸಹೋದರನು ಹೇಳ್ಬಿಟ್ಟ, ಏನಕ್ಕೂ ಸುಮ್ಮನೆ ಅವನ ಸಾಯಿಸಿ ನಾವು ಆ ಪಾಪವನ್ನು ಹೊಂದಿಕೊಳ್ಳುವುದು, ಅವನನ್ನು ಸುಮ್ಮನೆ ಬಿಟ್ಬಿಡೋಣ. ಆಮೆನ್, ಹಲ್ಲೆಲೂಯಾ. ಈ ತರ ಒಂದೊಂದು ಕಷ್ಟಗಳಲ್ಲಿಯೂ ಆತನು ಬಿತ್ತೋಗಿಲ್ಲ. ಆಮೆನ್, ಹಲ್ಲೆಲೂಯಾ. ಆ ಸಹೋದರಗಳು ಅವರದು ನೆನಪಲ್ಲಿ ಯೋಸೇಫದು ಜೀವಿತ ಮುಗಿದೋಯ್ತು. ಆಮೆನ್, ಹಲ್ಲೆಲೂಯಾ. ಇನಿ ಅವನದು ಜೀವಿತ
ನಮಗೆ ಡಿಸ್ಟರ್ಬ್ ಆಗಿ ಇರಲ್ಲ. ಆಮೇನ್. ನಮಗ್ ಆತನು ತೊಂದರೆವು ಮಾಡಲ್ಲ. ನಮ್ಮ ಆಸ್ತಿಗಳಲ್ಲಿ ಆತನಿಗೂ ಶೇರ್ ಕೊಡಕ್ಕೆ ಬೇಕಾಗಿಲ್ಲ. ಆಮೇನ್. ಅಲ್ಲೇಲೂಯ. ಒಂದು ಜೀವಿತ ಮುಗಿದೋಯ್ತು, ಇನಿ ಆತನು ಬರುವುದಿಲ್ಲ. ಆದರೆ ದೇವರು ಆತನು ಎಷ್ಟು ಸಾರಿ ಬಿತ್ತಳನು ದೇವರು ಆತನನ್ನು ಎತ್ತಿಕೊಂಡ್ರು. ಆಮೇನ್. ಅಲ್ಲೇಲೂಯ. ಎತ್ತಿಕೊಂಡದ ಮೇಲೆ ಈ ಸಹೋದರಗಳು ಊಟಕ್ಕೋಸ್ಕರ ಆ ಸಹೋದರನ್ನು ಮುಂದೆ ನಮಸ್ಕಾರ ಮಾಡಿದರು. ಆಮೇನ್. ಅಲ್ಲೇಲೂಯ. ದೇವರ ಮಕ್ಕಳು ದೇವರ ಮಕ್ಕಳಾಗಿ ಜೀವಿಸಿದರೆ ಸಾಕು. ನೀತಿವಂತರಾಗಿ ಜೀವಿಸಿದರೆ ಸಾಕು. ದೇವರು ನಿಮ್ಮನ್ನು ನಿಮ್ಮ ಜೀವಿತದಲ್ಲಿ ನೀವು ಎಷ್ಟು ಸಾರಿ ಬಿತ್ತರೂ ನಿಮ್ಮನ್ನು ದೇವರು ಕೈ ಬಿಡುವುದಿಲ್ಲ. ಆತನು ನಿಮ್ಮನ್ನು ಎತ್ತಿಕೊಂಡರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೀತಿವಂತರಾಗಿ ಜೀವಿಸಬೇಕು. ನೀತಿವಂತರಾಗಿ ಜೀವಿಸುವುದಂದ್ರೆ ಏನು? ಆಮೇಲೆ ಎಲ್ಲರೂ ಹೇಳ್ತಾ ಇದ್ದಾರೆ, ನೀತಿವಂತನು ಬಿತ್ತು ಹೋಗುವುದಿಲ್ಲ. 7 ಸಾರಿ ಅವನು ಬಿತ್ತನು, ದೇವರು ಆತನನ್ನು ಎತ್ತಿಕೊಳ್ಳರು. ಹಲ್ಲೆಲೂಯ. ಎಲ್ಲ ಹೇಳ್ತಾರೆ. ನೀತಿವಂತರಾಗಿ ಜೀವಿಸುವುದಂದ್ರೆ ಏನು? ಯಾಕೋಬನನ್ನು ಬರೆದಿರುವ ಆ ಪುಸ್ತಕ 1ನೇ ಅಧಿಕಾರ 21-22 ಓದಿದರೆ ಅಲ್ಲಿ 2 ಕಾರ್ಯ ಇದೆ. ಜೇಮ್ಸ್ 1:21-22. ಅಲ್ಲಿ ನಿಜವಾದ ಒಂದು ಕ್ರಿಸ್ತಿಯ ಜೀವಿತವನ್ನು ಯಾಕೋಬನನ್ನು ಬರೆದು ಇಟ್ಟಿದ್ದಾನೆ. ಆಮೇನ್. ಅಲ್ಲೇ ಆಮೇನ್. ಹಲ್ಲೆಲೂಯ. ನೀತಿವಂತರಾಗಿ ಜೀವಿಸುವುದು ಯಾವ ತರ ಅಂದ್ರೆ ಇಲ್ಲಿ ಯಾಕೋಬನನ್ನು ಬರೆದಿರ್ತಾನೆ. ಏನಂದ್ರೆ ಒಂದು ದೇವರದು ಆ ವಾಕ್ಯವನ್ನು ನೀವು ಹೊಂದಿಕೊಳ್ಳಬೇಕು. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ದುಷ್ಟವಾದ ಚಿಂತೆಗಳು, ನಮ್ಮ ದುಷ್ಟ ಸ್ವಭಾವಗಳು ಇದೆಲ್ಲ ಬಿಟ್ಟು ದೇವರದು ವಾಕ್ಯಗಳನ್ನು ನಾವು ಹೊಂದಿಕೊಳ್ಳಬೇಕು. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರದು ವಾಕ್ಯಕ್ಕೆ ನಮ್ಮ ಜೀವಿತದಲ್ಲಿ ಒಂದು ಸ್ಥಾನ ಕೊಡಬೇಕು. ಹಲ್ಲೆಲೂಯ. ದೇವರದು ವಾಕ್ಯವನ್ನು ನಾವು ನಮ್ಮ ಜೀವಿತಕ್ಕೋಸ್ಕರ ನಾವು ಸ್ವೀಕರಿಸಬೇಕು. ಹಲ್ಲೆಲೂಯ. ಕೆಲವರು ದೇವರದ ವಾಕ್ಯವನ್ನು ಕೇಳುತ್ತಾರೆ, ಆದರೆ ಆ ವಾಕ್ಯವನ್ನು ತಮ್ಮ ಜೀವಿತಕ್ಕೋಸ್ಕರ ಅವರು ಹೊಂದಿಕೊಳ್ಳುವುದಿಲ್ಲ, ಇಲ್ಲಾಂದ್ರೆ ಅದನ್ನು ಸ್ವೀಕರಿಸುವುದಿಲ್ಲ. ಯಾರಿಗೋ ಹೇಳ್ತಾ ಇದ್ದಾರಪ್ಪ. ಆಮೇಲೆ ಹಲ್ಲೆಲೂಯ. ಪಾಪದಿಂದ ನೀವು ಮನ ತಿರುಗಿ ಯೇಸು ಸ್ವಾಮಿ ಹತ್ರ ಬನ್ರಿ ಅಂತ ಹೇಳುವಾಗ, ಆಗ ಸತ್ತ ಕೇಳುವಾಗ ಕೆಲವರು ಚಿಂತೆ ಮಾಡ್ತಾರೆ, ಇದು ನಮಗಿಲ್ಲಪ್ಪ, ನಾವು ಎಷ್ಟೋ ವರ್ಷದಿಂದ ಕ್ರೈಸ್ತರಾಗಿ ಜೀವಿಸುತ್ತಾ ಇದ್ದೀವಿ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ನಾನು ಕ್ರೈಸ್ತನಾಗಿ ಹುಟ್ಟಿ ಬೆಳೆದಿದ್ದೇನೆ, ನನಗೋಸ್ಕರ ಎಲ್ಲ ಈ ಮಾತು. ಆಮೇಲೆ ನಿಮಗೋಸ್ಕರನೇ ಆ ಮಾತು. ಆಮೇಲೆ ಹಲ್ಲೆಲೂಯ. ನಾವು ದೇವರದ ವಾಕ್ಯವನ್ನು ಹೊಂದಿಕೊಳ್ಳಬೇಕು. 2ನೇ ಕಾರ್ಯ, ದೇವರದ ವಾಕ್ಯವನ್ನು ಕೇಳುವವರಾಗಿ ಇರಬಾರದು, ಆ ವಾಕ್ಯ ಪ್ರಕಾರ ನಡೆಯುವವರಾಗಿ ಇರಬೇಕು. ಆಮೇಲೆ ನೀತಿವಂತರಾಗಿ ಜೀವಿಸುವುದಂದ್ರೆ ಏನು? ಒಂದು ದೇವರದ ವಾಕ್ಯಕ್ಕೆ ನಾವು ಮುಖ್ಯ ಒಂದು ಸ್ಥಾನ ಕೊಡಬೇಕು. ಆಮೇನ್.
ಹಲ್ಲೆಲೂಯ. ಎರಡನೇ ಕಾರ್ಯ, ಆ ದೇವರದು ವಾಕ್ಯ ಕೇಳುವವರಾಗಿ ಅಲ್ಲ, ದೇವರದು ವಾಕ್ಯ ಪ್ರಕಾರವಾಗಿ ನಡೆಯುವವರಾಗಿ ನಾವು ಇರಬೇಕು. ಆಮೇಲೆ ಅದೇ ನೀತಿವಂತರಾಗಿ ಜೀವಿಸುವುದು. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳಿದ್ರು, ನೀವು ನನ್ನಲ್ಲಿ ಇತ್ತರೆ, ನಾನು ನಿಮ್ಮಲ್ಲಿ, ನನ್ನ ವಾಕ್ಯ ನಿಮ್ಮಲ್ಲಿ ಇತ್ತರೆ ನೀವು ಬಲವನ್ನು ಕೊಡುವವರಾಗಿ ಇದ್ದೀರಾ. ಆಮೇಲೆ ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿಯೂ ಪ್ರಿಯ ದೇವರ ಜನರೇ, ನಮ್ಮ ಜೀವಿತದಲ್ಲಿಯೂ ಕಷ್ಟಗಳು ಬರಬಹುದು, ಏನು ತೊಂದರೆಗಳು ಬಂದ್ರೆ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು, ನಾನು ನೀತಿವಂತರಾಗಿ ಜೀವಿಸುವುದರಿಂದ ನಾನು ಬಿತ್ತು ಹೋಗೋದಿಲ್ಲ. ಆಮೇನ್, ಹಲ್ಲೆಲೂಯ. ನಾನು 7 ಸಾರಿ ಬಿತ್ತು ಹೋಗಿದ್ದನು, ನಾನು ತಿರುಗಿ ದೇವರು ನನ್ನನ್ನು ಎಪ್ಪಿಸಿಕೊಳ್ಳುತ್ತಾನೆ. ಆಮೇನ್, ಹಲ್ಲೆಲೂಯ. ಆತನ ಕರಗಳು ನನ್ನ ಕರಗಳು ಮೇಲೆ ಯಾವಾಗಲೂ ಇರುತ್ತೆ. ಆಮೇನ್. ನಾನು ಬಿತ್ತು ಹೋಗುವಾಗ ನಮ್ಮನ್ನು ಎತ್ತಿಕೊಳ್ಳಕ್ಕೂ ಒಂದು ಕರ ಆಲ್ರೆಡಿ ನನ್ನ ಕರ ಮೇಲೆ ಇದೆ. ಆಮೇನ್. ಆ ನಂಬಿಕೆಯಿಂದ ಮುಂದೆ ಹೋಗಬೇಕು. ಆಮೇಲೆ ಆ ನಂಬಿಕೆಯಿಂದ ಮುಂದೆ ಹೋಗೋಣ. ನೀತಿವಂತರಾಗಿ ಜೀವಿಸೋಣ. ನೀತಿವಂತರಾಗಿ ಜೀವಿಸೋದಂದ್ರೆ ದೇವರದು ವಾಕ್ಯವನ್ನು ಹೊಂದಿಕೊಳ್ಳಬೇಕು. ಎರಡನೇ ಕಾರ್ಯ, ದೇವರದು ವಾಕ್ಯವನ್ನು ಕೇಳುವವರಾಗಿ ಅಲ್ಲ, ದೇವರದು ವಾಕ್ಯ ಪ್ರಕಾರವಾಗಿ ನಡೆಯುವವರಾಗಿ ನಾವು ಜೀವಿಸೋಣ. ನೀತಿವಂತರಾಗಿ ಜೀವಿಸೋಣ. ನಮ್ಮ ಜೀವಿತದಲ್ಲಿ ಎಲ್ಲ ಕಷ್ಟದ ಸಮಯದಲ್ಲಿಯೂ ದೇವರು ನಮ್ಮನ್ನು ಕರ ಹಿಡಿದು ನಡೆಸುತ್ತಾನೆ. ಆಮೇಲೆ ಹಲ್ಲೆಲೂಯ. ಆ ನಂಬಿಕೆಯಿಂದ ಮುಂದೆ ಹೋಗೋಣ. ನಾನು 7 ಸಾರಿ ಬಿತ್ತನು, ನಾನು ಬಿತ್ತಳನ್ನು, ನನ್ನ ದೇವರು ನನ್ನನ್ನು ತಿರುಗಿ ಎತ್ತುತ್ತಾನೆ. ಆಮೇಲೆ ಹಲ್ಲೆಲೂಯ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸುವ ಕರ್ತನೆ, ಈ ಒಳ್ಳೆ ದಿನದಲ್ಲಿ ಸ್ವಾಮಿ, ಈ ಕೇಳುವ ಬೆಳೆಯ ಸಮಯದಲ್ಲಿಯೂ ಕೇಳಿರುವ ಈ ವಾಕ್ಯಕ್ಕೋಸ್ಕರ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ನಾವು ಬಿತ್ತಿದ್ದೀವಿ ಸ್ವಾಮಿ, ಆದರೆ ನಾವು ದೇವರೇ, ನಮ್ಮ ಜೀವಿತದಲ್ಲಿ ಒಂದು ಚಿಂತೆ ಬರುತ್ತೆ, ಓ ತಿರುಗ ನಾನು ಬಿತ್ತು ಹೋಗುತ್ತೇನೆ ಅಲ್ವಾ, ನಾನು ತಿರುಗಿ ಎತ್ತುವುದು ಆಗುವುದಿಲ್ಲ, ನಾನು ಎತ್ತಿಕೊಳ್ಳಕ್ಕೆ ಆಗುವುದಿಲ್ಲ ಎಂದು ನಾನು ಚಿಂತೆ ಮಾಡುವಾಗ ದೇವರು ನಿಮ್ಮ ವಾಕ್ಯ ಹೇಳುತ್ತಾ ಇದೆ, ಓ ದೇವರೇ, ನೀವು ನಮ್ಮ ಜೊತೆ ಇರುವುದರಿಂದ, ಓ ಈ ಲೋಕವನ್ನು ಜಯಿಸಿರುವ ಕರ್ತನು, ನೀನು ನನ್ನ ಜೊತೆ ಇರುವುದರಿಂದ ನಾನು ನೀತಿವಂತರಾಗಿ ನಾನು ಜೀವಿಸುವುದರಿಂದ ದೇವರೇ, ನಾನು ಎಷ್ಟು ಸಾರಿ ಬಿತ್ತಳನು, ನಾನು ದೇವರೇ ಸೋತು ಹೋಗುವುದಿಲ್ಲ. ದೇವರು ನನ್ನನ್ನು ಕರಗಿಡಿದು ನನ್ನನ್ನು ಎಪ್ಪಿಸುತ್ತೀಯ ಸ್ವಾಮಿ. ಆ ನಂಬಿಕೆಯಿಂದ ನಾನು ಮುಂದೆ ಹೋಗುತ್ತೇನೆ. ದೇವರೇ, ಇವತ್ತು ನಿಮ್ಮ ಸಮ್ಮುಖದಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನು ಅನುಗ್ರಹಿಸಿ, ಅವರದ್ದು ಜೀವಿತದಲ್ಲಿ ಕಷ್ಟಗಳ ಮಧ್ಯದಲ್ಲಿ, ಓ ವೇದನೆಗಳು ತೊಂದರೆಗಳು ಮಧ್ಯದಲ್ಲಿ ಬಂದಿರಬಹುದು ದೇವರೇ, ನಾನು ಬಿತ್ತೋಗಿದ್ದೀನಿ ಎಂದು ಅವರದ್ದು ಸ್ಥಿತಿ ಇರಬಹುದು ಸ್ವಾಮಿ. ದೇವರೇ, ಆ ಸಮಯದಲ್ಲಿಯೂ ನಿಮ್ಮ ಕರಗಳು ದೇವರೇ ಅವರನ್ನು ಎತ್ತಿಕೊಳ್ಳಲಿ ಸ್ವಾಮಿ. ನಿಮ್ಮ ಕರದಿಂದ ಅವರನ್ನು ಎತ್ತಿಕೊಳ್ಳಿರಿ ಸ್ವಾಮಿ. ಕೃಪೆಯಿಂದ ನಡೆಸಿ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಳ್ಕೊಳ್ತೀವಿ ತಂದೆಯೇ, ಆಮೆನ್.